ಸ್ವಾತಂತ್ರ್ಯ ಬಂದು 75 ವರ್ಷದ ಅಮೃತ ಘಳಿಗೆಯಲ್ಲಿದ್ದರೂ ಬಹಿಷ್ಕಾರ ಎಂಬ ಸಾಮಾಜಿಕ ಪಿಡುಗು ಅದೆಷ್ಟೋ ಜನರನ್ನ ಈಗಲೂ ಬಾಧಿಸುತ್ತಲೇ ಇದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ತಾಲೂಕಿನಲ್ಲಿ ನಡೆದಿರುವ ಈ ಘಟನೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಗ್ರಾಮಸ್ಥರಿಂದ ಬಹಿಷ್ಕಾರಕ್ಕೆ ಒಳಗಾದ ಒಂದು ಕುಟುಂಬದಲ್ಲಿ ಸಾವನ್ನಪ್ಪಿದ ಅಂಗವಿಕಲ ಮಗನ ಅಂತ್ಯ ಸಂಸ್ಕಾರಕ್ಕೆ ಪೋಷಕರು ಪರದಾಡಿದ ಅಮಾನವೀಯ ಘಟನೆ ರಾಜ್ಯದ ಮುಖ್ಯಮಂತ್ರಿಯ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕು ತರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಯುವಕನ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಅವಕಾಶ ನೀಡದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಮೃತದೇಹಕ್ಕೆ ಮುಕ್ತಿ ದೊರಕಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶಕ್ಕೆ ತಹಶೀಲ್ದಾರ್ ಶಿವಕುಮಾರ್ ಕೊಸ್ನೂರು ಹಾಗೂ ರೆವೆನ್ಯೂ ಪ್ರಕಾಶ್ ಗ್ರಾಮಕ್ಕೆ ಭೇಟಿ ನೀಡಿ ಮುಖಂಡರ ಮನ ಒಲಿಸಿ ನಂತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹುಲ್ಲಹಳ್ಳಿ ಸಮೀಪ ಇರುವ ತರಗನಹಳ್ಳಿಯ ನಿವಾಸಿ ಕುಳ್ಳನಾಯಕನ ಕುಟುಂಬದ ಮೇಲೆ 4 ವರ್ಷಗಳ ಹಿಂದೆ ಮುಖಂಡರು ಕ್ಷುಲ್ಲಕ ಕಾರಣಕ್ಕಾಗಿ ಬಹಿಷ್ಕಾರ ಹೇರಿದ್ದರು. ಬಹಿಷ್ಕಾರವನ್ನ ತೆರವುಗೊಳಿಸಲು ಕುಳ್ಳನಾಯಕ ಹುಲ್ಲಹಳ್ಳಿಯ ಪೊಲೀಸ್ ಠಾಣಾ ಸೇರಿದಂತೆ ತಾಲೂಕು ಕಚೇರಿಗೆ ಸಾಕಷ್ಟು ಅಲೆದಾಡಿದ್ದ ತಾಲೂಕು ಆಡಳಿತ ಕುಳ್ಳನಾಯಕನಿಗೆ ಸೂಕ್ತವಾಗಿ ಸ್ಪಂದಿಸಿರಲಿಲ್ಲ. ನಿನ್ನೆ ಕುಳ್ಳನಾಯಕನ ಮಗ 15 ವರ್ಷದ ಮಾದೇಶ ಮೃತಪಟ್ಟಿದ್ದಾನೆ. ಅಂತ್ಯ ಸಂಸ್ಕಾರ ಮಾಡಲು ಗ್ರಾಮಸ್ಥರು ಗ್ರಾಮದಲ್ಲಿ ಅವಕಾಶ ನೀಡಿಲ್ಲ ಹಾಗೂ ಯಾರೂ ಸಹ ಮುಂದೆ ಬಂದಿಲ್ಲ. ಇದರಿಂದ ನೊಂದ ಕುಳ್ಳನಾಯಕ ಮಗನ ಮೃತದೇಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಂಡೊಯ್ಯಲು ಮುಂದಾಗಿದ್ದಾನೆ. ಈ ಮಾಹಿತಿ ಅರಿತ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಕುಳ್ಳನಾಯಕನ ಪರಿಸ್ಥಿತಿ ಅರಿತು ಕೂಡಲೇ ತಹಶೀಲ್ದಾರ್ಗೆ ಸೂಚನೆ ನೀಡಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದ್ದಾರೆ. ಎಚ್ಚೆತ್ತ ತಹಶೀಲ್ದಾರ್ ಶಿವಕುಮಾರ್ ಕಾಸ್ಮೂರು ಮತ್ತು ಪ್ರಕಾಶ್ ಅವರು ಗ್ರಾಮದ ಮುಖಂಡರ ಮನ ಒಲಿಸಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿದ್ದಾರೆ. 21ನೇ ಶತಮಾನಕ್ಕೆ ಕಾಲಿಟ್ಟರೂ ಬಹಿಷ್ಕಾರದ ಪಿಡುಗಿನಿಂದ ಹೊರಬರಲು ಸಾಧ್ಯವಾಗಿಲ್ಲ. ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶದಿಂದ ಸದ್ಯ ಅಂತ್ಯಕ್ರಿಯೆ ನಡೆಸಲಾಗಿದ್ದು ಮೃತದೇಹಕ್ಕೆ ಮುಕ್ತಿ ನೀಡಿದಂತಾಗಿದೆ. ಒಟ್ನಲ್ಲಿ ಇಂತಹ ಸಾಮಾಜಿಕ ಘೋಷಣೆಯನ್ನ ಬುಡ ಸಮೇತ ಕಿತ್ತು ಹಾಕುವ ಕೆಲಸವನ್ನ ಪರಿಜ್ಞಾನ ಇರುವ ಎಲ್ಲರೂ ಮೊದಲು ಮಾಡಬೇಕಾಗಿದೆ. ಜೊತೆಗೆ ಈ ರೀತಿಯಾಗಿ ಕಟ್ಟುಪಾಡುಗಳ ಹೆಸರಿನಲ್ಲಿ ಶೋಷಣೆ ಮಾಡುತ್ತಿರುವವರನ್ನ ಮೊದಲು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿದೆ. ನನಗೆ ಚಿಕ್ಕ ಯಜಮಾನ ಕೊಟ್ಟಿದ್ರು, ಚಿಕ್ಕ ಯಜಮಾನ ಕೊಟ್ಟಿದ್ರು. ನಾನು ಎಲ್ಲೇ ಒಂದು ವಾರ ನನ್ನ ಅಂಗವಿಕಲಗಳಿಗೆ ಪ್ರಾಬ್ಲಮ್ ಗಂಟ ಒಂದು ವಾರ ಕೆಲಸ ಕೊಟ್ಟಿದ್ದೆ. ಬೇರೆ ಕೆಲಸ ಸಾರಿಸ್ನ ಬಂದು ನಾ ಸಾರ ಗಂಟ ನೀ ಸಾರ್ ಬೇಡಪ್ಪ ನೀನು ಹೊಂಟೋಗಿದೆ ಕೆಲಸಕ್ಕೆ 5,000 10,000 ದುಡ್ಡು ಕೊಡು ಅಂದ ಸರ್. ಎಲ್ಲ ಕೊಡಲ್ಲ ಗಂಟ ಎಲ್ಲ ಒಟ್ಟಿಗೆ ಬಂದರು, ಗುಂಪು ಸೇರ್ಕೊ ಹೊಡ್ಯಾಕೆ ಬಂದರು. ನಾನು ಹೆಡ್ತಿ ಕೈ ಪೈ ಇಟ್ಕೊಂಡು ಎಲ್ಲ ನೋವು ಮಾಡಿದ್ರು. ಹೋಗಿ ಕಂಪ್ಲೇಂಟ್ ಕೊಟ್ಟು ಉಳ್ಳಳಿಲ್ಲ. ಆ ಕಂಪ್ಲೇಂಟು ನಡೆಯಲಿಲ್ಲ ಸರ್. ಉಳ್ಳಳಿ ಕಂಪ್ಲೇಂಟ್ ಏನು ನಡೆಯಲಿಲ್ಲ. ಏನು ನಮಗೆ ನ್ಯಾಯ ದೊರಕಲಿಲ್ಲ. ತಿರ್ಗಾ ನಂಜನಗೂಡಿಗೆ ಹೋದ್ನು ಸರ್. ನಂಜನಗೂಡಿಗೆ ಹೋಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟನು. ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿರೋ ಗಂಟ ಮಾಮೂಲಿ ಸರ್ಕಲ್ಗೆ ಅವರು ಅರ್ಜಿ ಕಳಿಸಿದ್ರು ಸರ್. ಸರ್ಕಾರಕ್ಕೆ ಅರ್ಜಿ ಕಳಿಸಿ ಅವ್ರು ಏನಂದ್ರು ಕುಣಿಸಿ ಅವ್ರನ್ನೂ ನಮ್ಮನ್ನು ಕುಣಿಸಿ ಹಿಂಗೆಲ್ಲ ಮಾಡ್ಬಿಡ್ದು. ಊರು ಗ್ರಾಮದಲ್ಲಿ ಹಿಂಗೆಲ್ಲ ಬಹಿಷ್ಕಾರ ಹಾಕ್ಬಿಡ್ದಪ್ಪ. ಏನೋ ಒಂದು 51 ರೂಪಾಯಿ 101 ರೂಪಾಯಿ ತಪ್ಪು ತಗೊಂಡು ಅವ್ನಿಗೆ ಅದೇನೋ ನೀವು ಕೊಡ್ಬೇಕಾಯ್ದು 5,000 ಕೊಡ್ತಲ್ಲ, ಅವ್ನು ಸಾರಲ್ಲ 5,000 ದುಡ್ಡು ಇಸ್ಕೊಬಿಡಿ. ಅದು ಇಸ್ಕೊಂಡು ಅವ್ನು 101 ರೂಪಾಯಿ 51 ರೂಪಾಯಿ ತಪ್ಪು ತಗೊಂಡು ಎಲ್ಲ ಅಣ್ಣ ತಮ್ಮಿದ್ರೆ ಚೆನ್ನಾಗಿರಿ ಅಂತಂದು. ಅಲ್ಲಿಂದ ಇಲ್ಲಿಗೆ ಬಂದು ನೀನು ಟೀ ಚಾರ್ಜು ಟಂಪೋ ಚಾರ್ಜು 150 ಸೀಟು ಹೋಗಿದ್ದು 400 ರೂಪಾಯಿ ಕೂಲಿ ಎಲ್ಲನೂ ಕೊಡೋದು ಸರ್. ಅಲ್ಲಿಂದ ಬಂದು ಅಲ್ಲಿಂದ ಬರೋಗಂಟ ತಿರ್ಗಾ ಹೋಗಿದ್ದು ಸಾಹೇಬ್ರು ಸಿಕ್ಕಿಲ್ಲ. ನಮ್ಗೆ ಅರ್ಜಿ ಇದು ಕೊಟ್ಟಲ್ಲ ಅಕಲ್ಮೆಂಟ ಅವ್ರು ಕೇಳೋಗಂಟ ಏನು ನ್ಯಾಯ ಕಳಿಸ್ಬಿಡ್ರಿ ಹಿಂದಕ್ಕೆ ಗವಾಗ ಏನೋ ಬರೋದು ನೀನು ಗಂಡು ಕರ್ಕೊಂಡು ಹಿಂದೆ ಕಳಿಸ್ಬಿಡ್ರು. ಹತೋಟಿಯಿಂದ ಇಲ್ಲಿಗೆ ನಾನು ಗಂಡು ಸರ್ ರಾತ್ರಿ 1 ಗಂಟೆ 5 ನಿಮಿಷ ತೀರೋಗ್ಬಿಡ್ತು. ಬೆಳಿಗ್ಗೆ ನಮ್ಮ ತಾಯಿ ಹೋಗಿ ನಾನು ದೊಡ್ಡ ಯಜಮಾನ ನಾನು ಮಾತು ಸರ್ 20 ವರ್ಷ ಚಿಕ್ಕ ಯಜಮಾನ ಹೋಗಿ ನಮ್ಮ ತಾಯಿ ಬಪ್ಪ ಹಿಂಗೆ ತೀರೋಗೋದ ತಪ್ಪನಪ್ಪ ಏನಂದ್ಬಿಡು ಕೈಲಿ ಆದಷ್ಟು ಕೊಡ್ತೀವಿ ಅಂದ್ಬಿಟ್ಟು ಕರೆಯಕ್ಕೆ ಹೋಗಂಟ ಹ್ಞೂ ಅಂದ ತಳಿ. ದೊಡ್ಡ ಯಜಮಾನ ಬೇಡ ಬೇಡ ಟಂಪ ಚಾರ್ಜು ಟೀ ಚಾರ್ಜು ಆಳು ಕೂಲಿ ಎಲ್ಲನೂ ಕೊಡೋಗಂಟ ಸಾರೋದು ಬೇಡ, ಒಪ್ಪ ಹೋಗೋದು ಬೇಡ, ಯಾರು ಹೋಗ್ಬೇಡಿ. ಅವ್ರು ನೆಂಟ್ರು ಪಂಟ್ರು ಹೋದ್ರೆ 25,000 ತಪ್ಪೇಳಿ ನೆಂಟ್ರ ಈ ಥರ ಮಾಡೋದು ಸರ್. ನಾವು ಡಿ ಸಿ ಆಫೀಸಿಗೆ ಹೋಗಿದ್ವಿ. ಮುಂದೆ ಪಾಪ ಮುನಿಸ್ಕೊಂಡು ಎಲ್ಲ ಬಂದರು ಏನಪ್ಪ ಅಂತಂದು ಹಿಂಗೆ ಇದೇ ಥರ ಹೇಳಿ ಸರ್. ಹೇಳೋ ಗಂಟ ಅವರು ಪೊಲೀಸ್ ಸ್ಟೇಷನ್ಗೆ ಆರಾಗಿ ಎಲ್ಲವೂ ಫೋನ್ ಮಾಡಿದ್ರು. ಚೆಕ್ ಅಂತ ನೀವು ಹೋಗಪ್ಪ, ಅವ್ರು ಸರ್ಕಾರದವ್ರೇ ನಿಂತು ನಿಂಗೆ ಅವ್ರು ಊರವ್ರು ಕಟ್ಕೊಬೇಡ, ನೀನು ಊರವ್ರಿಗೆ ಒಪ್ಪತ್ತಿಸ್ಬಿಟ್ಟು ನನಗೆ ಬಾ, ನೀನು ಊರವ್ರ ಬಗ್ಗೆ ನಾನು ಬಗೆಹರಿಸ್ಕೊಡ್ತೀನಿ. ಊರವ್ರ ಬಗ್ಗೆ ನಿಂಗೆ ಒಪ್ಪ ಮಾಡಿಬಿಟ್ಟು ನೀನು ನನ್ನ ಹತ್ರಕ್ಕೆ ಬಾ. ನಮ್ಮ RI ಸರ್ಕಾರದವರೇ ಮಾಡ್ಕೊಡ್ತಾರೆ. RI VI ಎಲ್ಲ ಒಪ್ಪ ಮಾಡ್ಕೊಡ್ತಾರೆ. ಅವ್ರಿಗೆ JCB ತಂದು ರೆಡಿ ಮಾಡ್ಕೊಡ್ತಾರೆ ಅಂತ ಕಳಿಸಿದ್ರು ಸಹ. ಇದಕ್ಕೆ ಬಂದೆ RI ಅವ್ರು ಬಂದು ಅಲ್ಲಿಗೆ ಕರ್ಕೊ ಹೋದ್ರು. ನಾನು RI ಅಂದರು ಅದೇನು ತಪ್ಪಾಯಿತು ಕರೀರಿ ಅಂತಂದು. ಸರ್ ಅದೇನು ತಪ್ಪಾಯಿತು ಬನ್ನಿಯಪ್ಪ ಆಯಿತು ನಾನು ಕಾರ್ಯ ಮಾಡ್ಕೊಂಡು ಏನಂಟ ಚೆನ್ನಪ್ಪದ ನಾಯ್ಕ ಸಿದ್ರಾಜ್ ನಾಯ್ಕ ಕರಿಮದಮ್ಮನ ಸಿದ್ರಾಜ್ ನಾಯ್ಕ ಅಂತ ಪಾಪ ನಾಯ್ಕ ಅಂತ ಅವತ್ತು ಟಂಪ ಚಾರ್ಜು ಬಾತ್ನ ಚಾರ್ಜು ಟೀನ್ ಚಾರ್ಜು 150 ಕೂಲಿ 400 ರೂಪಾಯಿ ಕೂಲಿ ಎಲ್ಲನೂ ಕೊಟ್ಬಿಟ್ಟು ತೀಸ್ಕೊಂಡು ಆಮೇಲೆ ಎಲ್ಲ ಹೋಗಿ ಹೋಗಬೇಡಿ ಅಂದ್ಬಿಟ್ಟು ಮೂರೊಳಗೆ. ಈಗ ಶಿವರಾಜ್ ನಾಯ್ಕ ಚೆನ್ನಪ್ಪದ ನಾಯ್ಕ ಪಾಪ ನಾಯ್ಕ ಬಹಿಷ್ಕಾರ ಹಾಕಿದ್ರೆ ಸರ್. ಅದೇ ಸರ್ ರಿಕಾರ್ಡ್ ಆಯ್ತಲ್ಲ ಸರ್. ಬೇಕಾದ್ರೆ ಒಂದು ವೀಡಿಯೋ ಎಲ್ಲ ಕೊಡ್ತೀವಿ ಸರ್. 1 ನಿಮಿಷ ಚಾರ್ಜ್ ಆಯ್ತು.